SK Super TMT, the long life TMT. ರಾಮಕೃಷ್ಣ ಆಶ್ರಮದಲ್ಲಿ ನಿರ್ಮಾಣ ಆಗಿರುವಂತಹ ವಿವೇಕ ಸ್ಮಾರಕ ನಿರ್ಮಾಣಕ್ಕೆ 45 ಕೋಟಿ ಖರ್ಚಾಗಿದೆ. ಈ 45 ಕೋಟಿ ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಕೂಡ ನಾವು ನಿಮಗೆ ವಿವರಿಸ್ತಾ ಇದ್ವಿ. ಏನೆಲ್ಲ ಇದೆ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂದ ಹಿಡಿದು ಗ್ರಂಥಾಲಯ ಮತ್ತು ವಿವೇಕಾನಂದರ ಜೀವನ ಪಥ. ಸಾಮಾನ್ಯವಾಗಿ ನೀವು ಹೋದ್ರು ಅಂದರೆ ಲೈಫಲ್ಲಿ ತುಂಬ ನಿರಾಸೆಯಾಗಿ ಏನೋ ಅಂದ್ಕೊಳ್ತಾ ಇರೋದು ಸಾಧನೆ ಆಗ್ತಿಲ್ವಲ್ಲ ನನ್ನ ಕೈನಲ್ಲಿ ಅಂತ ನೀವು ಅಲ್ಲಿಗೆ ಹೋದರೆ ಇನ್ಸ್ಪೈರ್ ಆಗಿ ಬರೋ ರೀತಿಯಲ್ಲಿ ವಾತಾವರಣ ಇದೆ ಅಲ್ಲಿ. ಹೀಗಾಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾರೆ. ಮತ್ತು ಅಷ್ಟೊಂದು ಭವ್ಯವಾಗಿ ನಮ್ಮ ಪರಂಪರೆಯ ಇತಿಹಾಸವನ್ನು ಹೇಳೋ ಪ್ರಯತ್ನವನ್ನು ಆ ಜಾಗದಲ್ಲಿ ಮಾಡಿದ್ದಾರೆ. ಸೊ ರಾಮಕೃಷ್ಣ ಆಶ್ರಮ ಇವರು ಸ್ಕೂಲ್ ಕೂಡ ರನ್ ಮಾಡ್ತಾರೆ. ಸ್ಕೂಲ್ನಲ್ಲಿ ಈ ನಾಡು ಕಂಡಂತಹ ಶ್ರೇಷ್ಠ ಕವಿ ಕುವೆಂಪು ಅವರು ಓದಿದ್ದಾರೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಓದಿದ್ದಾರೆ. ಪಟ್ಟಿ ತುಂಬ ದೊಡ್ಡದಿದೆ. ತುಂಬ ದೊಡ್ಡ ದೊಡ್ಡ ಕಲಾವಿದರಿಂದ ಹಿಡಿದು ರಾಜಕಾರಣಿಗಳು, ಲಿಟ್ರೇಚರಿಸ್ಟ್ಗಳು, ಸಾಹಿತಿಗಳು ತುಂಬ ಜನ ಓದಿದ್ದಾರೆ. ಅದಕ್ಕೆ ಹೇಳಿದ್ದು ಅಂದರೆ ನಮ್ಮ ಮಿತವಾದ ಜ್ಞಾನದಲ್ಲೇ ಇವ್ರದ್ದು ಶಾಲೆ, ಇವ್ರ ಸಾಧನೆ, ಇವ್ರ ಆಶ್ರಮ ಎಷ್ಟು ಅಂತ ಹೇಳ್ಬೋದು. ನಾವು ತುಂಬ ಕಡಿಮೆ ನಾವು ಹೇಳ್ತಾ ಇರೋದು ನಿಮಗೆ, ಯಾಕಂದರೆ ಸಮಯ ಕೂಡ ತುಂಬ ಕಡಿಮೆ ಇರೋದ್ರಿಂದ. ನರೇಂದ್ರ ಮೋದಿಯವರ ಆಗಮನದ ನಂತರದ ಕೆಲವು ಚಿತ್ರಣಗಳನ್ನು ನಿಮಗೆ ತೋರಿಸ್ತೀವಿ ನಾವು. ಆ ವಿವೇಕ ಸ್ಮಾರಕ ಹೇಗಿದೆ ಅನ್ನೋದರ ಅಂದಾಜು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಇವರು ಭಾರತದ ಸನ್ಯಾಸಿಗಳಿಗೆ ಅಥವಾ ಧಾರ್ಮಿಕ ಪರಂಪರೆಗೆ ಸನ್ಯಾಸ ಅಂದರೆ ಎಲ್ಲವನ್ನ ತ್ಯಜಿಸೋದಲ್ಲ, ಬದಲಾಗಿ ಫಲಾಪೇಕ್ಷೆ ಇಲ್ಲದೆ ಸೇವೆಗಿಂತ ದೊಡ್ಡದು ಏನೂ ಅಲ್ಲ ಅನ್ನೋದನ್ನು ಹೇಳಿಕೊಟ್ಟ ಪರಂಪರೆಯವ್ರದ್ದು. ಆಮೇಲೆ ನೀವೆಲ್ಲರೂ ಆರ್ಯರೇ ಅಂತ ಫಸ್ಟು ಹೇಳಿದ್ದೆ ಇವರು ಅಂತೆ. ಜಾತಿ ಪದ್ಧತಿಯನ್ನು ಟೀಕೆ ಮಾಡಿದರು. ಜಾತಿ ಪಂಥ ಅನ್ನೋ ಮೂಳೆಯನ್ನು ಮುರಿದ್ರೆ ಮಾತ್ರ ಭಾರತದಲ್ಲಿ ಏಕತೆ ಉಳಿಯೋದಕ್ಕೆ ಸಾಧ್ಯ ಅಂತ ಮೊದಲು ಸಾರಿದವರು ಕೂಡ ಸ್ವಾಮಿ ವಿವೇಕಾನಂದರು. ಜಾತಿ ಪದ್ಧತಿ ಬಗ್ಗೆ ಮಾತಾಡಿದರು. ಮತ್ತು ಆಚರಣೆಗಳು, ಪದ್ಧತಿಗಳ ಹೆಸರಿನಲ್ಲಿ ನಡೆಯುವಂತಹ ಕೆಲ ಅನಿಷ್ಟಗಳನ್ನು ಮುಕ್ತ ಕಂಠದಿಂದ ವಿರೋಧಿಸಿದವರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು. ಕೆಲವೇ ಕ್ಷಣಗಳಲ್ಲಿ ವಿವೇಕ ಸ್ಮಾರಕದ ಉದ್ಘಾಟನೆ ಕೂಡ ಆಗುತ್ತೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿವೇಕ ಸ್ಮಾರಕದತ್ತ ನರೇಂದ್ರ ಮೋದಿ ಅವರು ಪಯಣವನ್ನು ಬೆಳೆಸಿದ್ದಾರೆ. 45 ಕೋಟಿ ವೆಚ್ಚದಲ್ಲಿ ಈ ಸ್ಮಾರಕ ನಿರ್ಮಾಣ ಆಗಿದೆ. ಭವ್ಯ ಸ್ವಾಗತ ಅಂತೂ ಸಿಕ್ಕಿದೆ ಅವರಿಗೆ. ಮೈಸೂರಿನ ನಾರಾಯಣ್ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ರಾಮಕೃಷ್ಣ ಶಾಲೆಯ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರಿದ್ದು DK ಶಿವಕುಮಾರ್, ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಆದಿಯಾಗಿ ಅನೇಕರು ಇದ್ದರು. ಇನ್ನು ಈ ಕಾರ್ಯಕ್ರಮದ ಉದ್ದೇಶವನ್ನು ನಾವು ನಿಮಗೆ ತಿಳಿಸ್ತಾ ಇದ್ವಿ. ಒಂದು ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಪರಿಚಯಿಸೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮತ್ತು ರಾಮಕೃಷ್ಣ ಪರಮಹಂಸರು ಹಾಗೂ ವಿವೇಕಾನಂದರ ಚಿಂತನೆಗಳು ಜಗತ್ತಿಗೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಪಸರಿಸುವಂತಹ ಉದ್ದೇಶ ಕೂಡ ಕಾರ್ಯಕ್ರಮದ ಭಾಗವಾಗಿದೆ. ನರೇಂದ್ರ ಮೋದಿಯವರು ಬರ್ತಾ ಇರೋ ಕಾರಣಕ್ಕೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಸಾರ್ವಜನಿಕರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿತ್ತು. 2 ದಿನದಿಂದ ಆ್ಯಕ್ಚುಲಿ ಅಲ್ಲಿ ಸೆಕ್ಯೂರಿಟಿ ತುಂಬ ಜಾಸ್ತಿ ಇತ್ತು. SPG ಕ್ಲಿಯರೆನ್ಸ್ ಬೇಕಿತ್ತು. ಹೆಚ್ಚುವರಿ ಪೊಲೀಸರಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪೊಲೀಸರ ಅಭೇದ್ಯ ಕೋಟೆಯಾಗಿ ಈ ರಸ್ತೆಗಳು ಮಾರ್ಪಾಟಾಗಿರೋದನ್ನು ನೀವು ನೋಡ್ತಾ ಇದ್ದೀರಾ.